ವಾಹನ ಚಾಲಕರನ್ನ ಕೈಬೀಸಿ ಕರೆಯುತ್ತಿವೆ ತೆಗ್ಗು ಗುಂಡಿ. ಸಂಚರಿಸುವಾಗ ಬಿದ್ದರೆ ಮುಗೀತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದಿಂದ ಮಾಗಾನಿ ಕಡೆಗೆ ಹೋಗುವ ರಸ್ತೆ ಇದಾಗಿದೆ. ಯಾವ ರಸ್ತೆಯಲ್ಲಿ ನೋಡಿದರೂ ಆ ರಸ್ತೆಯು ತೆಗ್ಗುಮಯ ವಾತಾವರಣದಲ್ಲಿ ಇರುವುದು ಸಾಮಾನ್ಯ. ಆ ರಸ್ತೆ ಹಳೆಯದಾಗಿರಬಹುದು ಅಥವಾ ಹೊಸದಾಗಿ 1 ತಿಂಗಳ ಹಿಂದಷ್ಟೇ ಮಾಡಿರುವ ರಸ್ತೆಯಾಗಿರಬಹುದು. ಇಲ್ಲಿನ ಜನತೆಯ ಜೀವಕ್ಕೆ ಯಾವುದೇ ಬೆಲೆಯೇ ಇಲ್ಲ ಎಂಬಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯದ ಕಡೆಗೆ ಸಾಗಿದ್ದಾರೆ. ಅತಿ ಹೆಚ್ಚು ಮಳೆಯ ಪ್ರದೇಶ ರಾಮದುರ್ಗ ತಾಲೂಕ. ಮಳೆಯ ಅಬ್ಬರಕ್ಕೆ ಅಲ್ಲಿ ಸಹಜವೇ ತೆಗ್ಗು ಬಿದ್ದು ರಸ್ತೆ ಹಾಳಾಗುತ್ತವೆ. ಆದರೆ ಜೀವ ಕಳೆದುಕೊಳ್ಳುವ ರೀತಿಯಲ್ಲಿ ತೆಗ್ಗು ಗುಂಡಿಗಳು ಬಿದ್ದಿದ್ದಾದರೆ ಇದರ ಕಡೆಗೆ ಸ್ವಲ್ಪವಾದರೂ ಗಮನ ಹರಿಸಿ ಜನತೆಗೆ ಮಾನವೀಯತೆಯ ದೃಷ್ಟಿಯಿಂದ ನೋಡುವ ಒಂದು ಕಾರ್ಯ ಆಗಬೇಕಾಗಿದೆ. ರಾಮದುರ್ಗ ಲೋಕೋಪಯೋಗಿ ಇಲಾಖೆಯು ನಿರ್ಲಕ್ಷಣ ಧೋರಣೆ ತೋರುತ್ತಿದೆ. ಅದರಲ್ಲಿ 1 ತಿಂಗಳ ಹಿಂದಷ್ಟೇ ಮಾಡಿರುವ ಬೆಳಗಾವಿ ಮುಖ್ಯ ರಸ್ತೆಯ ಡಾಂಬರೀಕರಣ ಕಿತ್ತು ಹೋಗುತ್ತಿದೆ. ಕಳಪೆ ಗುಣಮಟ್ಟದ ಕಾಮಗಾರಿಗೆ ಸಾಥ್ ನೀಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಕೆಲವು ಕಡೆಗೆ ರಸ್ತೆಯಲ್ಲಿ ದೊಡ್ಡ ತೆಗ್ಗು ಬಿದ್ದು ನೀರು ನಿಂತು ಅಂದಾಜು ಕೂಡ ಹಚ್ಚಲಾಗದೆ ವಾಹನ ಸವಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಒಟ್ಟಿನಲ್ಲಿ ರಾಮದುರ್ಗ ಗುಂಡಿಗಳ ಸಾಮ್ರಾಜ್ಯ. ಇದರ ಕಡೆ ನಿರ್ಲಕ್ಷ್ಯ ಧೋರಣೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಎಲ್ಲಿ ನೋಡಿದರೂ ರಸ್ತೆಯನ್ನೇ ತೆಗ್ಗುಗುಂಡಿ ಕಂಡಿದೆ. ಲೋಕೋಪಯೋಗಿ ಇಲಾಖೆಯ ಮತ್ತು ರಾಮದುರ್ಗ ಶಾಸಕ PM ಅಶೋಕ್ ಇತ್ತ ಕಡೆ ಗಮನ ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕು.